ಮುಖ್ಯಮಂತ್ರಿಗಳು ಕೂಡ ಅಹವಾಲನ್ನು ಆಲಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೇ ಖುದ್ದಾಗಿ ಕರೆ ಮಾಡಿ ಮಾತಾಡಿದ್ದಾರೆ. ಯಾರ್ಯಾರ ಕರೆಗಳು ಬರ್ತವೆ ಅವ್ರ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹೆಂಗೆ ದುರಂತ ಆಯಿತು ಅನ್ನೋದ್ರ ಬಗ್ಗೆ ಒಬ್ಬ ವೃದ್ಧೆ ವಿವರಿಸಿದ್ದಾರೆ. ಉಕ್ಕಲಗೆರೆ ಗ್ರಾಮ, ಮೈಸೂರು ಜಿಲ್ಲೆಯ ಉಕ್ಕಲಗೆರೆ ಗ್ರಾಮದ ಮಾದೇವಿ. ವಯನಾಡಿನ ಭಾಗದಲ್ಲಿ ಆಕೆ ಕೆಲಸ ಮಾಡಿಕೊಂಡಿದ್ರು. ಮಾದೇವಿ ಅತಂತ್ರವಾಗಿದೆ ಬದುಕು. 18 ವರ್ಷಗಳಿಂದ ವಯನಾಡಲ್ಲಿದ್ದರು. ನೋಡಿ, ಇಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾರೆ ಕೆಲಸ ಮಾಡೋಕ್ಕೆ ಅಂತ ಸಂತ್ರಸ್ತರ ಜೊತೆಗೆ CM ಸಿದ್ದರಾಮಯ್ಯ ಮಾತಾಡಿದರು. ಆ ಸಂದರ್ಭದಲ್ಲಿ ಮಾದೇವಿ ಕೂಡ ಮಾತಾಡಿದ್ರು. ಎಲ್ಲ ಹೇಳಿದ್ರು ಎಷ್ಟರ ಮಟ್ಟಿಗಾಯಿತು, ಏನು ಎತ್ತ, ಹೆಂಗೆ ನನ್ನ 9 ಜನ ಮನೇಲಿ ಇದ್ದಂಥವ್ರೆಲ್ಲ ಹೆಂಗೆ ಹೋಗ್ಬಿಟ್ರು, ಏನು ಕತೆ, ಅದೆಲ್ಲವೂ ಕೂಡ ಆಕೆ ವಿವರಿಸಿ ಹೇಳಿದರು. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಮನೆ ಮನೆ ಎಲ್ಲ ಹೋಯ್ತು. 3 ಮನೆ ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದು. 18 ವರ್ಷದಿಂದ ನನಗೆ 18 ವರ್ಷದ ಬಂದದು. ಈಗ 60-70 ವರ್ಷ ಆಯ್ತು ಬಂದು. ಮಕ್ಕಳೆಲ್ಲ ಮಕ್ಕ ಹಿರಿ ಮಗನ 1.5 ವರ್ಷದ ಮಗನ ಎತ್ತರ ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾ ಇಲ್ಲಿ ಕಾಫಿ ಕಾಟಕ್ಕೆ ಬಂದು ಕಾಫಿ ತೋಟಕ್ಕೆ ಬಂದ ನಾನು. ನೀರ್ಗಿರಿ ಮನೆ 3 ಮನೆ 3 ಆಳಿನ ಮನೆ 3 ಮನೆ ಮಟ್ಟ ಆಗೋಯ್ತು. ಮನೆಯಲ್ಲೇ ಕೊಚ್ಚಿಕೊಂಡಾಯ್ತು. 9 ಜನ ಸಿಕ್ಕನೂ ಇಲ್ಲ. 9 ಜನ ನೀರು ಹೊಡ್ಕೊಂಡಾಯ್ತು. ಒಂದು ಮಾತ್ರ ಸಿಕ್ತು ಮೊಮ್ಮಗಳು ಮಾತ್ರ ಸಿಕ್ಕದ. ಎಣ್ಣೆ ಒತ್ತರ ಅಡ್ಕೊಂಬಟ್ಟು ಇನ್ನು ಬಾಕಿ ಸಿಕ್ಕನೇ ಇಲ್ಲ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಮನೆ ಮನೆ ಎಲ್ಲ ಹೋಯ್ತು. 3 ಮನೆ ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದು. 18 ವರ್ಷದಿಂದ ನನಗೆ 18 ವರ್ಷದ ಬಂದದು. ಈಗ 60-70 ವರ್ಷ ಆಯ್ತು ಬಂದು. ಮಕ್ಕಳೆಲ್ಲ ಮಕ್ಕ ಹಿರಿ ಮಗನ 1.5 ವರ್ಷದ ಮಗನ ಎತ್ತರ ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ, ಊರಲ್ಲಿ ಮಳೆ ಇಲ್ಲದೆ ಇಟ್ಟು ಬಟ್ಟೆಗೆ ತೊಂದರೆಯಾಗಿ ನಾ ಇಲ್ಲಿ ಕಾಫಿ ಕಾಟಕ್ಕೆ ಬಂದು ಕಾಫಿ ತೋಟಕ್ಕೆ ಬಂದ ನಾನು. ನೀರ್ಗಿರಿ ಮನೆ 3 ಮನೆ 3 ಆಳಿನ ಮನೆ 3 ಮನೆ ಮಟ್ಟ ಆಗೋಯ್ತು. ಮನೆಯಲ್ಲೇ ಕೊಚ್ಚಿಕೊಂಡಾಯ್ತು. 9 ಜನ ಸಿಕ್ಕನೂ ಇಲ್ಲ. 9 ಜನ ನೀರು ಹೊಡ್ಕೊಂಡಾಯ್ತು. ಒಂದು ಮಾತ್ರ ಸಿಕ್ತು ಮೊಮ್ಮಗಳು ಮಾತ್ರ ಸಿಕ್ಕದ. ಎಣ್ಣೆ ಒತ್ತರ ಅಡ್ಕೊಂಬಟ್ಟು ಇನ್ನು 9 ಜನ ಮನೆಯ 9 ಜನ ಕೊಚ್ಕೊಂಡು ಹೋದರು ಅಂತ. ಇನ್ನು ಕೇರಳದ ವಯನಾಡು ಗುಡ್ಡ ದುರಂತಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯದ ಚೈತ್ರಾ ಜೊತೆಗೂ ಕೂಡ CM ಮಾತಾಡಿದ್ದಾರೆ. CM ಫೋನ್ ಮುಖಾಂತರ ಮಾತಾಡಿದ್ರು ಚೈತ್ರಾ ಜೊತೆಗೆ. ಅವರ ಕಷ್ಟಗಳೇನು ಅನ್ನೋದನ್ನು ಕೂಡ ವಿಚಾರಿಸ್ಕೊಂಡ್ರು CM. ಮೃತದೇಹಗಳ ಪತ್ತೆಗೆ ಕಷ್ಟ ಆಗ್ತಾ ಇದೆ, ಹುಡುಕಕ್ಕೂ ಕೂಡ ಆಗ್ತಾ ಇಲ್ಲ, ಕಂಡುಹಿಡಿಯೋಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಒಂದು ಸ್ಥಿತಿ ಇದೆ ಅನ್ನುವಂಥ ಮಾತನ್ನ ಆಕೆ ಹೇಳಿದ್ರು. ನೀವೇನು ಯೋಚನೆ ಮಾಡಬೇಡಿ, ಅಧಿಕಾರಿಗಳನ್ನು ನಾನು ಕಳಿಸ್ಕೊಟ್ಟಿದ್ದೀನಿ, ನಿಮಗೆ ಸಹಾಯ ಮಾಡ್ತಾರೆ ಅಂತ ಕೂಡ CM ಮಾತಾಡಿದ್ರು. ಇವರಿಗೆ 3 ಜನ ಗಂಡ್ಮಕ್ಳು, ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ. ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಸರ್. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ಹೌದು ಸರ್. ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದ್ರೆ ಏನೂ ಇಲ್ಲ ಸರ್. ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ ನಮಗೆ. ಹೋಗಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಮಕ್ಕಳೆಲ್ಲ ಹೊಂಟವ್ರಿ. ಆಯ್ತು ಸರ್, ದೊಡ್ಡ ಮನ್ಸು ಮಾಡಿ ಸರ್. 70 ವರ್ಷ